ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಕಾಟಕ್ಕೆ ಯಾವ ರೀತಿಯಾಗಿ ಸಾವುಗಳಾಗ್ತಾ ಇದ್ದಾವೆ, ಸಾವಿನ ಪ್ರಯತ್ನ ಆಗ್ತಾ ಇದೆ, ಆತ್ಮಹತ್ಯೆಯ ಪ್ರಯತ್ನ ಆಗ್ತಾ ಇದೆ ನೋಡ್ತಾನೆ ಇದ್ದೀವಿ. ಸುಮಾರು 20ಕ್ಕೂ ಹೆಚ್ಚು ಜನ ಸಾವನ್ನಪ್ತಾ ಹೋದ್ರು ಮೈಕ್ರೋ ಫೈನಾನ್ಸ್ ನ ಕಿರುಕುಳದ ಹಿನ್ನೆಲೆಯಲ್ಲಿ. ಇನ್ನೂ ಕೂಡ ಸಾವಿನ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ ಅನ್ನುವಂತ ಆತಂಕ ಕೂಡ ಸರ್ಕಾರಕ್ಕಿರುವಂತದ್ದು. ಸೊ ಹೀಗಾಗಿ ಅದಕ್ಕೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಸುಗ್ರೀವಾಜ್ಞೆಯನ್ನ ತರುವಂತ ನಿಟ್ಟಿನಲ್ಲಿ ವೇದಿಕೆ ರೆಡಿ ಆಗಿದೆ. ಸಾಲ ಕೊಟ್ಟು ಜನರಿಗೆ ಕಿರುಕುಳ ನೀಡಿದ್ರೆ ಸರಿಯಾಗಿ ಪೆಟ್ಟು ಬೀಳಲಿದೆ ಮೈಕ್ರೋ ಫೈನಾನ್ಸ್ನವರಿಗೆ. ಸುಗ್ರೀವಾಜ್ಞೆ ಜಾರಿಗೆ ಸರ್ಕಾರದ ಅಂತಿಮ ಸಿದ್ಧತೆಯನ್ನ ಮಾಡಿಕೊಂಡಿದೆ ಸರ್ಕಾರ. ಸುಗ್ರೀವಾಜ್ಞೆಯನ್ನ ಜಾರಿ ಮಾಡುವ ಮುಖಾಂತರ ಸಾಲಗಾರರಿಗೆ ಹಿಂಸೆ ಕಿರುಕುಳ ತಪ್ಪಿಸುವಂತ ಉದ್ದೇಶ ಇಲ್ಲಿ ಪ್ರಮುಖವಾಗಿ ಇರುವಂತದ್ದು. ಹಣ ಲೇವಾದೇವಿ ನಿಯಂತ್ರಣ ಮಸೂದೆ ರೆಡಿ ಆಗಿದೆ. ಇದು ನ್ಯೂಸ್ 18 ಅಭಿಯಾನದ ಮೆಗಾ ಇಂಪ್ಯಾಕ್ಟ್. ನಿರಂತರವಾಗಿ ತೋರಿಸ್ತಾ ಇದ್ವಿ ಯಾವ ರೀತಿಯಾಗಿ ಫೈನಾನ್ಸ್ ನಿಂದ ಕಿರುಕುಳವನ್ನ ಕೊಡಲಾಗ್ತಾ ಇದೆ, ಸಾವು ನೋವು ಸಂಭವಿಸ್ತಾ ಇದೆ. ಇದಕ್ಕೆ ಸರ್ಕಾರ ಯಾವಾಗ ಬ್ರೇಕ್ ಹಾಕುತ್ತೆ ಅಂತ ಫೈನಲಿ ಸುಗ್ರೀವಾಜ್ಞೆ ತರುವ ಮುಖಾಂತರ ಬ್ರೇಕ್ ಹಾಕ್ಲಿಕ್ಕೆ ಸರ್ಕಾರ ಮುಂದಾಗಿದೆ. 10 ಪುಟಗಳ ಕರಡು ಮಸೂದೆ ಸಿಎಂಗೆ ರವಾನೆ ಮಾಡಲಾಗಿದೆ. ರಾಜ್ಯಪಾಲರ ಅಂಕಿತ ಬಳಿಕ ಇದೇ ವಾರ ಜಾರಿ ಮಾಡಲಾಗುತ್ತೆ. 3 ಲಕ್ಷ ದಂಡ, 5 ವರ್ಷ ಜೈಲು ಶಿಕ್ಷೆಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಬಜೆಟ್ ಅಧಿವೇಶನದ ವೇಳೆ ಮಸೂದೆ ಮಂಡನೆ ಆಗುತ್ತೆ. ಅದಕ್ಕೂ ಮುನ್ನ ಸುಗ್ರೀವಾಜ್ಞೆ ಹೊರಡಿಸ್ತಾ ಇದೆ ಸರ್ಕಾರ. ಈ ಮೂಲಕ ಮೈಕ್ರೋ ಫೈನಾನ್ಸ್ಗಳ ಕಾಟಕ್ಕೆ ಕಡಿವಾಣ ಹಾಕಲಾಗ್ತಾ ಇದೆ. ಸುಗ್ರೀವಾಜ್ಞೆ ಯಾವ ಕಾರಣಕ್ಕೆ ಅಂದ್ರೆ ಮಸೂದೆ ಜಾರಿ ಆಗಬೇಕು, ಕಾನೂನಿನ ಮುಖಾಂತರ ಜಾರಿ ಆಗಬೇಕು ಅಂದ್ರೆ ಅದು ಅಂದ್ರೆ ಅಧಿವೇಶನದ ಸಂದರ್ಭದಲ್ಲಿ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಪಾಸ್ ಆಗಿ ನಂತರ ರಾಜ್ಯಪಾಲರು ಅಂಕಿತ ಹಾಕಿದಂತ ಸಂದರ್ಭದಲ್ಲಿ ಕಾನೂನು ಆಗುತ್ತೆ. ಅದಕ್ಕೆ ಇನ್ನೂ ಕೂಡ ಟೈಮ್ ಆಗುವಂತ ಕಾರಣಕ್ಕೋಸ್ಕರ ಅದಕ್ಕೂ ಮುಂಚೆ ಏನಾದರೂ ಇನ್ನೂ ತಡ ಮಾಡಿದ್ರೆ ಇನ್ನೂ ಎಷ್ಟು ಸಾವು ನೋವು ಸಂಭವಿಸುತ್ತೆ ಅನ್ನುವಂತ ಕಾರಣಕ್ಕೋಸ್ಕರ ಸುಗ್ರೀವಾಜ್ಞೆಯನ್ನ ಜಾರಿಗೆ ತರಲಾಗ್ತಾ ಇದೆ. ಸುಗ್ರೀವಾಜ್ಞೆಯ ಒಂದು ವ್ಯಾಲಿಡೇಟ್ ಅಂತ ನಾವು ನೋಡೋದಾದ್ರೆ ಸುಮಾರು 6 ತಿಂಗಳುಗಳ ಕಾಲ ಇರುತ್ತೆ. ಇನ್ನು 1.5 ತಿಂಗಳುಗಳ ಕಾಲ ಅಧಿವೇಶನ ಇರುವಂತ ಕಾರಣಕ್ಕೋಸ್ಕರ ಅದಕ್ಕೂ ಮುಂಚೆನೆ ಸುಗ್ರೀವಾಜ್ಞೆಯನ್ನ ತರ್ತಾ ಇದೆ ಸರ್ಕಾರ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ಸುಗ್ರೀವಾಜ್ಞೆಯನ್ನ ತರುವ ಮುಖಾಂತರ ಮೈಕ್ರೋ ಫೈನಾನ್ಸ್ ಅವರ ಕಿರುಕುಳಕ್ಕೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗ್ತಾ ಇದೆ. 10 ಪುಟಗಳ ಕರಡು ಕೂಡ ರೆಡಿ ಆಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಶಿಕ್ಷೆ ಮತ್ತೆ ಯಾವ ರೀತಿಯಾದಂತ ಎಚ್ಚರಿಕೆ ಆ ಕರಡಿನಲ್ಲಿ ಇರುವಂತ ಹೈಲೈಟ್ಸ್ ಅಂತ ನೋಡ್ತಾ ಹೋಗೋದಾದ್ರೆ ಅಂತ. ಖಂಡಿತ ಪೃಥ್ವಿ, ಇದು ಬಹಳ ಖುಷಿಯ ವಿಚಾರ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದೆ. ಇದೀಗ ಸರ್ಕಾರ ಸುಮಾರು 10 ಪುಟಗಳ ಒಂದು ಕರಡನ್ನ ಈ ಒಂದು ಹೊಸ ಫೈನಾನ್ಸ್ ಕಿರುಕುಳವನ್ನ ತಡೆಯೋದಕ್ಕೆ ಜಾರಿ ಮಾಡ್ತಾ ಇರುವಂತಹ ಕಾನೂನಿಗೆ ಸಂಬಂಧಪಟ್ಟಿರುವ ಹಾಗೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಪ್ರಮುಖವಾಗಿರುವಂತಹ ಅಂಶಗಳೇನೇನು ಅಂತಂದ್ರೆ ಈಗಾಗಲೇ ಫೈನಾನ್ಸ್ ಕಂಪನಿಗಳು ಯಾವ ರೀತಿಯಾಗಿರುವಂತಹ ಮಾನಸಿಕ ಮತ್ತು ದೈಹಿಕ ಕಿರುಕುಳವನ್ನ ಸಾಲಗಾರರಿಗೆ ಅಂದ್ರೆ ಸಾರ್ವಜನಿಕರಿಗೆ ಕೊಡ್ತಾ ಇದೆ, ಅದರ ಬಗ್ಗೆ ಬಹಳ ವಿಸ್ತೃತವಾಗಿ ಉಲ್ಲೇಖವನ್ನ ಮಾಡಿಕೊಂಡಿರುವಂತದ್ದು. ಈ ಒಂದು ಕಾನೂನು ಸುಗ್ರೀವಾಜ್ಞೆ ಮೂಲಕವಾಗಿ ಒಂದೊಮ್ಮೆ ಜಾರಿಯಾಗಿದ್ದೇ ಆದ್ರೆ ಇದರಲ್ಲಿ ಜನರಿಗೆ ಯಾವುದೇ ರೀತಿಯಾಗಿರುವಂತಹ ಮಾನಸಿಕ ಕಿರುಕುಳ ಕೊಡಬಾರದು, ಮತ್ತೆ ಅವರಿಗೆ ದೈಹಿಕ ಸಮಸ್ಯೆಯನ್ನು ಕೂಡ ಉಂಟು ಮಾಡುದು ಅನ್ನುವಂಥ ವಿಚಾರವನ್ನು ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿರುವಂತದ್ದು. ಈ ಕಾನೂನನ್ನ ಖಾಸಗಿ ಫೈನಾನ್ಸ್ ಕಂಪನಿಗಳು ಉಲ್ಲಂಘನೆಯನ್ನ ಮಾಡಿದ್ರೆ ಅಂತವರಿಗೆ 6 ರಿಂದ 5 ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸೋದಕ್ಕೂ ಕೂಡ ಅವಕಾಶ ಇದೆ. ಜೊತೆಗೆ 10,000ದಿಂದ 3 ಲಕ್ಷದವರೆಗೂ ಕೂಡ ದಂಡವನ್ನ ವಿಧಿಸೋದಕ್ಕೆ ಈ ಒಂದು ಕಾನೂನು ಮೂಲಕವಾಗಿ ಸರ್ಕಾರಕ್ಕೆ ಸಾಧ್ಯ ಆಗುತ್ತೆ. 1996ರ ಕರ್ನಾಟಕ ಸ್ಟೇಟ್ ಮನಿ ಲೆಂಡಿಂಗ್ ಆಕ್ಟ್ ಏನಿದೆ, ಈ ಆಕ್ಟ್ ನಲ್ಲೂ ಕೂಡ ಇದೇ ರೀತಿಯಾಗಿರುವಂತಹ ಕೆಲವೊಂದಿಷ್ಟು ಅಂಶಗಳನ್ನ ಉಲ್ಲೇಖಿಸಲಾಗಿತ್ತು. ಆದ್ರೆ ಆ ಎಲ್ಲಾ ಕಾನೂನುಗಳು ಕೂಡ ಸರಿಯಾದ ರೀತಿಯಲ್ಲಿ ಜಾರಿಗೆ ಬರದೇ ಇರುವಂತ ಹಿನ್ನೆಲೆಯಲ್ಲಿ ಅದನ್ನ ಯಥಾವತ್ತಾಗಿ ಪೊಲೀಸ್ ಅಧಿಕಾರಿಗಳಿರ್ಬೋದು ಅಥವಾ ಜಿಲ್ಲಾ ದಂಡ ಜಿಲ್ಲಾ ಡಿಸಿ ಆಗಿರ್ಬೋದು ಇವರೆಲ್ಲರೂ ಕೂಡ ಅದನ್ನ ಪ್ರಾಪರ್ ಆಗಿ ಪಾಲಿಸದೇ ಇರುವಂತಹ ಕಾರಣಕ್ಕಾಗಿ ಇದೀಗ ಹೊಸ ಕಾನೂನನ್ನ ಸುಗ್ರೀವಾಜ್ಞೆ ಮೂಲಕವಾಗಿ ಸರ್ಕಾರ ತರೋದಕ್ಕೆ ಹೊರಟಿರುವುದು. 1996ರ ಕಾಯ್ದೆಯಲ್ಲಿ ಬಹಳ ಸ್ಪಷ್ಟವಾಗಿ ನಮೂದಾಗಿರುವಂತದ್ದು ಯಾರು ಸಾರ್ವಜನಿಕರು ಖಾಸಗಿ ಫೈನಾನ್ಸ್ ನಿಂದ ಸಾಲ ಪಡೆದುಕೊಳ್ತಾರೋ ಅದರ ಮರುಪಾವತಿಗೆ ಅವರಿಗೆ ಆ ಸಾಲದ ಅನುಗುಣವಾಗಿ ಇಂತಿಷ್ಟೇ ಬಡ್ಡಿ ದರದಲ್ಲಿ ಅವರಿಗೆ ಕಾಲಾವಕಾಶವನ್ನ ನೀಡಬೇಕು. ಒಂದೊಮ್ಮೆ ಅವರು ಮಾಸಿಕವಾಗಿ ಆ ಮರುಪಾವತಿ ಮಾಡ್ತಾ ಇರುವ ಕಂತಲ್ಲಿ ಏನಾದರೂ ಡಿಲೇ ಆದ್ರೆ, ವಿಳಂಬ ಆದ್ರೆ ಅದಕ್ಕೆ ತಕ್ಕಂತೆ ಯಾವ ರೀತಿಯಾಗಿ ಕಾನೂನಿನ ಮೂಲಕವಾಗಿ ಅದನ್ನ ಪಾವತಿ ಮಾಡೋದಕ್ಕೆ ಸಾರ್ವಜನಿಕರಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ಕೂಡ ಉಲ್ಲೇಖ ಆಗಿದೆ. ಮುಖ್ಯವಾಗಿ ಮೊದಲನೇದಾಗಿ ಈಗ ಖಾಸಗಿ ಫೈನಾನ್ಸ್ ಕಂಪನಿಗಳು ನೇರವಾಗಿ ಮನೆ ಬಾಗಿಲಿಗೆ ಹೋಗಿ ಅವರನ್ನ ಕಂತು ಕಟ್ಟುವಂತವರಿಗೆ ಮಾನಸಿಕ ಹಿಂಸೆಯನ್ನ ಕೊಟ್ಟು ಒಂದು ಹೆಜ್ಜೆ ಮುಂದೆ ಹೋಗಿ ರಾಜ್ಯದ ಕೆಲವು ಭಾಗದಲ್ಲಿ ಪುಡಿ ರೌಡಿಗಳ
ಕಂಪನಿಗಳ ಸಹಾಯದೊಂದಿಗೆ ಅವರಿಗೆ ದೈಹಿಕವಾಗಿಯೂ ಕೂಡ ಹಲ್ಲೆ ಮಾಡುವಂಥದ್ದು, ಅಂದ್ರೆ ಅವರು ಬದುಕ್ತಾ ಇರುವಂತ ಅವರ ವಾತಾವರಣದಲ್ಲಿ ಅವರಿಗೆ ಒಂದು ಅವಮಾನವನ್ನ ಅಪಮಾನವನ್ನ ಮಾಡುವ ರೀತಿಯಲ್ಲಿ ಫೈನಾನ್ಸ್ ಕಂಪನಿಗಳು ಏನ್ ನಡೆದುಕೊಳ್ತಾ ಇತ್ತು, ಅದು ಯಾವುದಕ್ಕೂ ಕೂಡ ಆ ಹಳೆಯ ಕಾಯ್ದೆಯಲ್ಲೇ ಅವಕಾಶ ಇರಲಿಲ್ಲ. ಅವರು ಒಂದು ತಿಂಗಳ ಕಂತನ್ನ EMI ಅನ್ನ ಕಟ್ಟೋದಕ್ಕೆ ವಿಳಂಬ ಆಗಿದ್ದೆ ಆದ್ರೆ ಅವರಿಗೆ ಮತ್ತೊಂದು ತಿಂಗಳ ಅವಕಾಶವನ್ನ ಕೊಡಬೇಕು. ಅದಾದ ಮೇಲೆ 2ನೇ ತಿಂಗಳು ಕೂಡ ಅವರು ಕಂತನ್ನ ಕಟ್ಟೋದ್ರಲ್ಲಿ ಎಡವಿದ್ರೆ ಅವರಿಗೆ ಕಾನೂನಿನ ಮೂಲಕವಾಗಿ ಒಂದು ನೋಟಿಸ್ ಅನ್ನ ಕೊಡಬೇಕು. ಆ ನೋಟಿಸ್ಗೂ ಕೂಡ ಅವರು ಉತ್ತರ ಕೊಟ್ಟಿಲ್ಲ ಅಂತಂದ್ರೆ ಮತ್ತೆ ನ್ಯಾಯಾಲಯದಲ್ಲಿ ಒಂದು ಮೊಕದ್ದಮೆ ಹೂಡೋದಕ್ಕೂ ಕೂಡ ಫೈನಾನ್ಸ್ ಕಂಪನಿಗಳಿಗೆ ಅವಕಾಶ ಇರುತ್ತೆ. ಆದ್ರೆ ಎಲ್ಲಾ ನಿಯಮಗಳನ್ನು ಕೂಡ ಈ ಕಂಪನಿಗಳು ಗಾಳಿಗೆ ತೂರಿ 1 ತಿಂಗಳ ಕಂತನ್ನ ಕಟ್ಟಿಲ್ಲ ಅಂದ್ರೆ ನೇರವಾಗಿ ಅವರ ಮನೆ ಬಾಗಿಲಿಗೆ ಹೋಗುವಂತದ್ದು, ಅವ್ರನ್ನ ಅವಮಾನ ಆಗೋ ರೀತಿಯಲ್ಲಿ ನಡೆದುಕೊಳ್ಳುವಂತ ಒಂದಿಷ್ಟು ಘಟನೆಗಳು ಈಗಾಗಲೇ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಆ ಅವಮಾನವನ್ನ ತಾಳಲಾರದೆ ಸಾಕಷ್ಟು ಜನ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತದ್ದು, ಊರನ್ನ ಬಿಟ್ಟಿರುವಂತದ್ದು, ಮನೆಯವರನ್ನ ಬಿಟ್ಟು ಎಲ್ಲೋ ಒಂದ್ ಕಡೆ ಹೋಗಿ ಅಡಗಿಕೊಳ್ಳುವಂತ ಒಂದು ಪ್ರವೃತ್ತಿಯಲ್ಲೂ ಕೂಡ ಸಾರ್ವಜನಿಕರು ತೊಡಕೊಂಡಿರುವಂತದ್ದು. ಸೊ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು. ಅಂದ್ರೆ ಸಾಲ ಕೊಡೋದು ಒಂದು, ಸಾಲ ಕೊಟ್ಟ ಮೇಲೆ ಅದನ್ನ ಯಾವ ರೀತಿಯಾಗಿ ಫೈನಾನ್ಸ್ ಕಂಪನಿಗಳು ರಿಕವರಿ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾದಂತು. ಹೀಗಾಗಿ ಈ ಒಂದು ಹೊಸದಾಗಿ ರಚನೆ ಮಾಡಿರುವಂತಹ ಕರಡು ಪ್ರತಿಯಲ್ಲಿ ಇದಕ್ಕೆಲ್ಲದಕ್ಕೂ ಕೂಡ ಒಂದು ರೂಪುರೇಷೆಯನ್ನ ಕೊಟ್ಟು ಅದನ್ನ ಜಾರಿ ಮಾಡೋದಕ್ಕೆ ಇದೀಗ ಸರ್ಕಾರ ಪ್ರಯತ್ನ ಪಡ್ತಾ ಇರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿ ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಳ್ಳಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅದರ ಜೊತೆಗೆ ನಿರಂತರವಾದಂತಹ ಕಿರುಕುಳ ಕೇಸ್ಗಳು ದಾಖಲಾದಂತಹ ಸಂದರ್ಭದಲ್ಲಿ ಆ ಫೈನಾನ್ಸ್ ನ ಲೈಸೆನ್ಸ್ ನೇ ರದ್ದು ಮಾಡಲಿಕ್ಕೂ ಕೂಡ ಸುಗ್ರೀವಾಜ್ಞೆಯಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇರೋದು. ನೋಡೋಣ, ಕರಡು ಪ್ರತಿ ಬಂದಂತಹ ಸಂದರ್ಭದಲ್ಲಿ, ಅದು ಸುಗ್ರೀವಾಜ್ಞೆ ಬಂದಂತಹ ಸಂದರ್ಭದಲ್ಲಿ ಅದ್ರ ಬಗ್ಗೆ ಇನ್ನಷ್ಟು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ